ಕುಮಾರಿ ಶ್ರೇಯಾ ಶೆಟ್ಟಿ ಈಕೆಯ ತಂದೆ ಶೃಂಗೇರಿಯಲ್ಲಿ ಕಾಡಾನೆ ದಾಳಿಯಿಂದ ಮೃತಪಟ್ಟಿದ್ದರೂ ಧೃತಿಗೆಡದೆ ಮನೆಗೆ ಹಿರಿಯ ಮಗಳಾಗಿ ಹೆಚ್ಚಿನ ಅಭ್ಯಾಸ ಮಾಡಿ ಪರೀಕ್ಷೆ. ಪಪ್ಪ ನನ್ನ ನೋಡ್ತಿರ್ಬೋದು, ಅವ್ರ ಆಶೀರ್ವಾದದಿಂದನೇ ನನಗೆ ಇಷ್ಟು ಮಾರ್ಕ್ಸ್ ಎಲ್ಲ ತೆಗಿಲಿಕ್ಕೆ ಸಾಧ್ಯ ಆದದ್ದು. 2025-26ನೇ ಸಾಲಿನಲ್ಲಿ ದ್ವಿತೀಯ PUCಯಲ್ಲಿ 97% ಅಂಕಗಳನ್ನು ಗಳಿಸಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ತಂದುಕೊಟ್ಟ ಮೆಟ್ರಿಕ್ ನಂತರದ ಬಾಲಕಿಯರ ನಿಲಯ ಕಾರ್ಕಳದ ವಿದ್ಯಾರ್ಥಿನಿ ಕುಮಾರಿ ಶ್ರೇಯಾ ಶೆಟ್ಟಿ ಇವರಿಗೆ ಇಲಾಖೆಯ ಪರವಾಗಿ ಅಭಿನಂದನೆಗಳು. ವೇದಿಕೆಯ ಮೇಲಿರುವ ಗಣ್ಯರು ವಿದ್ಯಾರ್ಥಿನಿಯನ್ನು ಸ್ಮರಣಿಕೆಯನ್ನಿತ್ತು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕುಮಾರಿ ಶ್ರೇಯಾ ಶೆಟ್ಟಿ ಈಕೆಯ ತಂದೆ ಶೃಂಗೇರಿಯಲ್ಲಿ ಕಾಡಾನೆ ದಾಳಿಯಿಂದ ಮೃತಪಟ್ಟಿದ್ದರೂ ಧೃತಿಗೆಡದೆ ಮನೆಗೆ ಹಿರಿಯ ಮಗಳಾಗಿ ಹೆಚ್ಚಿನ ಅಭ್ಯಾಸ ಮಾಡಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ತಂದೆ ತಾಯಿಗೆ ನಿಲಯಕ್ಕೆ ಕೀರ್ತಿ ತಂದುಕೊಟ್ಟಿರುತ್ತಾರೆ. ಅವಳ ಉಜ್ವಲ ಭವಿಷ್ಯವಾಗಿರಲಿ ಎಂದು ಈ ಸಂದರ್ಭದಲ್ಲಿ ಹಾರೈಸುತ್ತೇನೆ. ಹಾಗೂ ಸನ್ಮಾನಿತರಾದ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತೇವೆ. ವಿದ್ಯಾರ್ಥಿಗಳಿಂದ ಅವರ ಅನಿಸಿಕೆ. ನಮಸ್ತೆ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಗುರುತಿಸಿ ಪ್ರೋತ್ಸಾಹಿಸಿದ್ದಕ್ಕಾಗಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಐ ಹೋಪ್ ಪಪ್ಪ ನನ್ನ ನೋಡ್ತಿರ್ಬೋದು, ಅವ್ರ ಆಶೀರ್ವಾದದಿಂದನೇ ನನಗೆ ಇಷ್ಟು ಮಾರ್ಕ್ಸ್ ಎಲ್ಲ ತೆಗಿಲಿಕ್ಕೆ ಸಾಧ್ಯ ಆದದ್ದು. ಹಾಗೆ ನಮ್ಮ ಶಬರಿ ಹಾಸ್ಟೆಲ್ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ವಾರ್ಡನ್ ಆಗಿರ್ಬೋದು, ಅಡುಗೆಯವರಾಗಿರ್ಬೋದು, ಪ್ರತಿ ಸಲನೂ ನನ್ನ ಕರೆದು ಬುದ್ಧಿ ಮಾತು ಹೇಳ್ತಿದ್ರು. ಆ್ಯಂಡ್ ಮೋಸ್ಟ್ ನಾನು ಹೇಳಲೇಬೇಕು ವಾರ್ಡನ್ ಬಗ್ಗೆ. ಎಕ್ಸಾಮ್ ಹಿಂದಿನ ದಿನ ನಾನು ಅವ್ರ ಹತ್ರ ಹೋಗಿ ಜೋರಾಗಿ ತಬ್ಬಿ ಹತ್ಕೊಂಡು ಹೇಳಿದ್ದೆ, ಮ್ಯಾಮ್ ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಎಕ್ಸಾಮ್ ಬರೀಲಿಕ್ಕೆ ಅಂತ. ಮ್ಯಾಮ್ ನನಗೆ ತುಂಬ ಸಪೋರ್ಟ್ ಮಾಡಿ ಹೇಳಿದರು, ನಿನ್ನ ಕೈಯಲ್ಲಿ ಆಗುತ್ತೆ, ಪಪ್ಪನ ಆಸೆ ನೀನು ಈಡೇರಿಸ್ತೀಯ ಅಂತ ತುಂಬ ಅವ್ರು ನಂಗೆ ಸಪೋರ್ಟ್ ಮಾಡಿ ಹೇಳಿದರು. ಮತ್ತು ನಾನು ಎಕ್ಸಾಮ್ ಬರೀಲಿಕ್ಕೆ ತಯಾರು ಮಾಡಿಕೊಂಡೆ. ಹಾಗೆ ನನ್ನ ಅಮ್ಮ ಪ್ರತಿಯೊಂದಕ್ಕೂ ನನ್ನ ಸಪೋರ್ಟ್ ಮಾಡಿದ್ದಾರೆ. ಅವರೇ ನನ್ನ ಬೆನ್ನೆಲುಬು. ಥ್ಯಾಂಕ್ ಯು ಎಲ್ಲರಿಗೂ.